ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. 18ನೇ ಸೂತ್ರ. 17ನೇ ಸೂತ್ರದಲ್ಲಿ ದೃಷ್ಟ ಮತ್ತು ದೃಶ್ಯರ ಸಂಯೋಗವನ್ನ ಹೇಳಿದ್ರು. 18ನೇ ಸೂತ್ರದಲ್ಲಿ ದೃಶ್ಯ ಅಂದ್ರೆ ಏನು, ಮುಂದೆ ದೃಶ್ಯಕ್ಕೆ ಕಾರಣ ಏನು, ದೃಷ್ಟ ಅಂದ್ರೆ ಏನು, ಇದರ ವರ್ಣನೆ ಮುಂದಿನ ಸೂತ್ರಗಳಲ್ಲಿ ಬರುತ್ತೆ. ದೃಶ್ಯ ಅಂದ್ರೆ ಈ ತೋರುವ ಜಗತ್ತು, ದೃಷ್ಟ ಅಂದ್ರೆ ಅದನ್ನ ಸಾಕ್ಷಿಯಾಗಿ ನೋಡುವ ಅಥವಾ ಅನುಭವಿಸುವ ಆತ್ಮ. ಇಷ್ಟೇ ವ್ಯತ್ಯಾಸ, ಸುಲಭವಾಗಿ ತಿಳ್ಕೊಬೇಕಂದ್ರೆ. ಈಗ ದೃಶ್ಯದ ಲಕ್ಷಣಗಳನ್ನು ಹೇಳ್ತಾರೆ. ಪ್ರಕಾಶ, ಕ್ರಿಯಾ, ಸ್ಥಿತಶೀಲ, ಭೂತೇಂದ್ರಿಯಾತ್ಮಕಂ, ಭೋಗಾಪವರ್ಗಾರ್ಥಂ ದೃಶ್ಯಂ. ಈ ತೋರುವ ಸೃಷ್ಟಿ, ತೋರುವ ಜಗತ್ತು ಹೇಗಿದೆಯಪ್ಪ? ಪ್ರಕಾಶಮಯವಾಗಿದೆ. ಪ್ರಕಾಶ ಇದ್ರೇನೆ ಜಗತ್ತು ತೋರ್ತದೆ, ಒಂದರ್ಥ. ಇನ್ನು ಈ ಜಗತ್ತು ಸೃಷ್ಟಿಯಾಗಿರ್ತಕ್ಕಂಥದ್ದು, ಜಗತ್ತು ನಡೀತಕ್ಕಂಥದ್ದು, ಕರ್ಮಕ್ಕೆ ಒಳಗಾಗ್ತಕ್ಕಂಥದ್ದು ತ್ರಿಗುಣಗಳಿಂದ. ಸತ್ವ, ರಜ, ತಮೋ ಗುಣಗಳಿಂದ. ಪ್ರತಿಯೊಂದು ಕ್ರಿಯೆಯಲ್ಲಿ ಇವನ್ನ ನಾವು ಗುರುತಿಸ್ಬೋದು. ಕೆಲವರಲ್ಲಿ ಸತ್ವಗುಣ ಪ್ರಧಾನ, ಕೆಲವು ಕ್ರಿಯೆಗಳಲ್ಲಿ ಸತ್ವಗುಣ ಪ್ರಧಾನ, ಕೆಲವರಲ್ಲಿ ರಜೋಗುಣ ಪ್ರಧಾನ, ಕೆಲವು ಕಾರ್ಯಗಳಲ್ಲಿ ರಜೋಗುಣ ಪ್ರಧಾನ, ಕೆಲವರಲ್ಲಿ ತಮೋಗುಣ ಪ್ರಧಾನ, ಕೆಲವು ಕಾರ್ಯಗಳಲ್ಲಿ ತಮೋಗುಣ ಪ್ರಧಾನ. ಆದರೆ ತಮೋಗುಣ ಇದ್ದಲ್ಲಿ ಈ ಸತ್ವ ಮತ್ತು ರಜ ಸಂಪೂರ್ಣವಾಗಿರೋದೇ ಇಲ್ಲ ಅಂತಲ್ಲ, ಇದ್ದೇ ಇರ್ತದೆ. ಹಾಗೇನೆ ಸತ್ವಗುಣ ಇದ್ದಂಥವರಲ್ಲಿ ತಮೋಗುಣ ಮತ್ತು ರಜಗುಣ ಇದ್ದೇ ಇರ್ತದೆ. ಈ ಮೂರು ಯಾವಾಗ ತಿರೋಹಿತ ಆಗೋದು ಅಂದರೆ ಅವನು ಮೋಕ್ಷ ಸ್ಥಿತಿಯನ್ನು ಹೊಂದಿದಾಗ, ನಿರ್ವಾಣವನ್ನು ಹೊಂದಿದಾಗ. ಅಲ್ಲಿ ತನಕ ಪ್ರತಿಯೊಂದು ಕ್ರಿಯೆಯು, ಪ್ರತಿಯೊಬ್ಬ ವ್ಯಕ್ತಿಯು ಈ ತ್ರಿಗುಣಗಳಿಗೆ ವಶನಾಗಿರಲೇಬೇಕು. ಪ್ರಕೃತಿ ನಿಯಮ. ಪ್ರಾಣಿಗಳು ಅಷ್ಟೇ. ಪ್ರಾಣಿಗಳಲ್ಲೂ ಈಗ ಹಸು ಇದ್ದರೆ ಸಾಧು ಹಸು, ಹಾಯುವ ಹಸು, ಏನೂ ಉಪಯೋಗ ಇಲ್ಲದ ಹಸು ಅಂದರೆ ಸುಮ್ಮನೆ ಇರ್ತದೆ, ಏನೂ ಮಾಡಲ್ಲ, ಹಾಯೋದು ಇಲ್ಲ, ಹಾಲು ಕೊಡಲ್ಲ, ಈ ಥರನೂ ಇರ್ತದೆ. ಒಟ್ಟು ಈ ಜಗತ್ತು ತ್ರಿಗುಣಾತ್ಮಕವಾದದ್ದು. ಬರೀ ಜಗತ್ತಷ್ಟೇ ಅಲ್ಲ, ಈ ಧರ್ಮಗ್ರಂಥಗಳು ಅನ್ಕೊಂಡಂತಹವು ಕೂಡ ತ್ರಿಗುಣಗಳು ಅಂತ ಹೇಳ್ಬಿಡ್ತಾರೆ ಭಗವದ್ಗೀತೆಯಲ್ಲಿ. ಯಾವ್ಯಾವ ಜಗಳಕ್ಕೆ ಹಚ್ತಾವೆ, ಹೊಡೆದಾಟಕ್ಕೆ ಹಚ್ತಾವ, ಅವೆಲ್ಲ ತ್ರಿಗುಣಗಳೇ. ತ್ರೈಗುಣ್ಯೋ ವಿಷಯ ವೇದ ನಿಷ್ತ್ರೈಗುಣ್ಯೋ ಭವ ಅರ್ಜುನ. ಅರ್ಜುನನ್ ಕೃಷ್ಣ ಹೇಳೋ ಹಾಗೆ ಭಗವದ್ಗೀತೆಯಲ್ಲಿ ಹೇಳಿಸಿದ್ದಾರೆ. ಈ ವೇದಗಳೆಲ್ಲವೂ ತ್ರಿಗುಣಗಳೇ ಅಲ್ವಾ. ಅದೇ ಪೂಜೆ ಬರ್ತದೆ, ಯಾಗ ಯಜ್ಞ ಬರ್ತದೆ, ಬಲಿ ಬರ್ತದೆ, ಜಗಳಗಳು ಬರ್ತವೆ, ಧ್ಯಾನ ಸಿದ್ಧ ಋಷಿಗಳು ಬರ್ತಾರೆ, ಸತ್ವ ರಜ ತಮಗುಣ ಉಳ್ಳಂಥದ್ದು. ಆದ್ದರಿಂದ ತ್ರೈಗುಣ್ಯೋ ವಿಷಯ ವೇದ. ವೇದ ಹೇಳ್ತಕ್ಕಂಥದ್ದು ತ್ರಿಗುಣಗಳನ್ನೇ. ನಿಷ್ತ್ರೈಗುಣ್ಯೋ ಭವಾರ್ಜುನ. ನೀನು ಧ್ಯಾನಶೀಲನಾಗು, ಸ್ಥಿತಿಶೀಲನಾಗುವುದಕ್ಕಿಂತ, ಅಂದರೆ ಇದರ ಅರ್ಥ ಒಮ್ಮೆಗೆ ಧ್ಯಾನಕ್ಕೆ ಹೋಗ್ಬಿಡ್ಬೇಕು ಅಂತ ಅಲ್ಲ, ಆಗೋದು ಇಲ್ಲ. ಮೊದಲು ಈ ತ್ರಿಗುಣಾತ್ಮಕವಾದ ಈ ಜಗತ್ತಿನಲ್ಲಿಯೇ ನಾವು ಪ್ರಗತಿಯನ್ನು ಸಾಧಿಸಬೇಕು. ತಮವನ್ನು ಕಡಿಮೆ ಮಾಡ್ಕೋಬೇಕು, ರಜವನ್ನು ಕಡಿಮೆ ಮಾಡ್ಕೊಳ್ಬೇಕು, ಸತ್ವಗುಣವನ್ನು ಹೆಚ್ಚು ಮಾಡ್ಕೊಳ್ಬೇಕು. ಹೀಗೆ ಜಗತ್ತು ಅಂತಕ್ಕಂಥದ್ದು ತ್ರಿಗುಣಾತ್ಮಕವಾದದ್ದು. ಅದು ಪ್ರಕಾಶಮಯವಾಗಿದೆ. ಹೌದು, ಸೂರ್ಯ ಉದಯಿಸ್ತಾನೆ, ಸೂರ್ಯ ಅಸ್ತಮಾನ ಆಗ್ತಾನೆ. ನಿಮ್ಮ ಮುಖದಲ್ಲಿ ಒಂದು ಪ್ರಕಾಶ ಇರ್ತದೆ, ಕೆಲವು ಸಾರಿ ಕಳೆಗುಂದದಂಗೆ ಆಗ್ತೀರಾ. ಪ್ರಕಾಶ ಕ್ರಿಯಾ. ಈ ಜಗತ್ತು ಚೆನ್ನಾಗಿ ನಡೀಬೇಕಾದ್ರೆ ಕ್ರಿಯೆ, ಸತತವಾಗಿ ಕ್ರಿಯೆ ನಡೀತಿರ್ಬೇಕು.
ಅದಕ್ಕೆ ಸಾಧಕರು ಕೂಡ ಅಷ್ಟೇನೆ, ಸತತವಾಗಿ ಕ್ರಿಯಾಶೀಲರಾಗಿದ್ದರೆ ಮಾತ್ರ ಅವರ ಜೀವನದಲ್ಲಿ ಪ್ರಗತಿ ಇರ್ತದೆ, ಇಲ್ಲದಿದ್ರೆ ಇಲ್ಲ. ಪ್ರಕಾಶಮಯವಾಗಿದೆ, ಕ್ರಿಯೆಯಿಂದ ಕೂಡಿದೆ, ಕ್ರಿಯೆ ಮಾಡೋರೆ ಜಗತ್ತಿನಲ್ಲಿ ಯಶಸ್ವಿ ಆಗೋರು. ಸ್ಥಿತಶೀಲ ಅಂದ್ರೆ ಇದು ನಿರಂತರವಾಗಿ ಬದಲಾವಣೆಯನ್ನು ಹೊಂದತಕ್ಕಂಥದ್ದು, ಇದ್ದ ಹಾಗೆ ಇರೋದಿಲ್ಲ. ತಿಳ್ಕೊಂಬಿಡಿ ಅದನ್ನಷ್ಟೇ. ಒಳ್ಳೆಯದ್ರ ಕಡೆಗೂ ಬದಲಾವಣೆ ಆಗ್ಬೋದು, ಕೆಟ್ಟದ್ರ ಕಡೆಗೂ ಬದಲಾವಣೆ. ಒಳಿತು ಕೆಡುಕುಗಳಿಂದ ದ್ವಂದ್ವದಿಂದ ಕೂಡಿದಂಥದ್ದು ಸ್ಥಿತಶೀಲವಾದದ್ದು, ಬದಲಾವಣೆಯನ್ನು ಹೊಂದುತ್ತಿರ್ತದೆ. ಇದು ಭೂತೇಂದ್ರಿಯಾತ್ಮಕಂ, ಭೂತ ಮತ್ತು ಇಂದ್ರಿಯಗಳು ಅಂದರೆ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ, ಸ್ಥೂಲ ಜಗತ್ತು ಸೂಕ್ಷ್ಮ ಜಗತ್ತು ಅಂದರೆ ಪಂಚಭೂತಾತ್ಮಕವಾಗಿದೆ ಮತ್ತು ಇಂದ್ರಿಯಗಳಿಂದ ಕೂಡಿದೆ. ಈ ಬಾಹ್ಯ ಜಗತ್ತಿಗೂ ಇಂದ್ರಿಯಗಳಿದೆ, ಭೂಮಿಗೂ ಇಂದ್ರಿಯಗಳಿದೆ. ಭೂಮಿಯ ಒಳಗಡೆ ಕೆಲಸ ನಡೀತಾ ಇರಬೇಕಾದ್ರೆ ಅಲ್ಲೂ ಇದೆಲ್ಲ ಗಿಡಗಳು ಬೆಳೆಯುತ್ತೆ, ಬಳ್ಳಿಗಳು ಬೆಳೆಯುತ್ತೆ, ಸಸ್ಯ ಆಗುತ್ತೆ, ಬೀಜ ಆಗುತ್ತೆ, ಖನಿಜಗಳು ತಮ್ಮಿಂದ ತಾವೇ ರಚನೆ ಆಗ್ತವೆ, ಭೂಮಿ ಗಟ್ಟಿಯಾಗಿದೆ. ಇವೆಲ್ಲವೂ ಕೂಡ ಬದಲಾವಣೆಯನ್ನು ಹೊಂದ್ತಾ ಇದೆ, ನಿರಂತರವಾಗಿ ಬದಲಾವಣೆ ಹೊಂದುತ್ತಿದೆ. ಭೂತಗಳು, ಇಂದ್ರಿಯಗಳು, ಚೈತನ್ಯ ಇದೆ, ಇಲ್ಲಿ ಪ್ರಜ್ಞೆ ಇದೆ, ಪ್ರಜ್ಞಾ ಪ್ರವಾಹ ನಡೀತಾ ಇದೆ. ನಮಗೆ ಆ ವಿಶ್ವ ಪ್ರಜ್ಞೆಯ ಪ್ರವಾಹವನ್ನು ಅರಿಯುವ ಸಾಮರ್ಥ್ಯ ಇಲ್ಲ, ಇಷ್ಟೇ. ಅದು ಬರಬಾರ್ದು ಅಂತಿಲ್ಲ. ಧ್ಯಾನಶೀಲನಿಗೆ, ಧ್ಯಾನದಲ್ಲಿ ನಿರತನಾದಂಥವನಿಗೆ ಒಂದು ದಿವಸ ಅಲ್ಲ ಒಂದು ದಿವಸ ಅದು ಬಂದೇ ಬರ್ತದೆ. ಭೂತೇಂದ್ರಿಯಾತ್ಮಕಂ ಭೋಗಾಪವರ್ಗ, ಭೋಗಾಪವರ್ಗಾರ್ಥಂ ದೃಶ್ಯಂ, ಭೋಗಗಳಿಂದ ಕೂಡಿದೆ. ಒಂದೇ ರೀತಿಯ ಭೋಗ ಅಲ್ಲ. ಹರಿಷಡ್ ವರ್ಗಗಳು ಒಂದು ರೀತಿ ಭೋಗ, ಅಷ್ಟಮದಗಳು ಒಂದು ರೀತಿ ಭೋಗ, ಪಂಚಕ್ಲೇಶಗಳನ್ನು ಭೋಗಿಸ್ತಾನೆ, ಸಪ್ತ ವ್ಯಸನಗಳು ಅಂತಿದ್ದಾವೆ. ಇಲ್ಲೆಲ್ಲವೂ ಭೋಗಾಸ್ಥಿತವಾಗಿರುವಂಥದ್ದು. ಭೋಗಾರ್ಥಂ, ಇದು ದೃಶ್ಯ. ಇದನ್ನ ಬದಲಾಯಿಸೋದಕ್ಕೆ ಸ್ವಲ್ಪ ಮಟ್ಟಿಗೆ ಸಾಧ್ಯ, ಪೂರ್ಣ ಅಲ್ಲ, ಪೂರ್ಣವಾಗಿ ಬದಲಾಯಿಸಕ್ಕಾಗಲ್ಲ. ಆದರೆ ಸ್ವಲ್ಪ ಇದಕ್ಕೆ ಸಂಸ್ಕಾರ ಕೊಟ್ಟು, ಈಗ ಪ್ರಕಾಶ ಇದೆ, ಆ ಪ್ರಕಾಶವನ್ನು ನಾವು ಒಳ್ಳೆಯದಕ್ಕೂ ಬಳಸ್ಬೋದು, ಕೆಟ್ಟದಕ್ಕೂ ಬಳಸ್ಬೋದು. ಹಾಗೇನೆ ಕ್ರಿಯೆ, ಕೆಟ್ಟ ಕ್ರಿಯೆಯನ್ನು ಮಾಡ್ಬೋದು, ಒಳ್ಳೆ ಕ್ರಿಯೆಯನ್ನು ಮಾಡ್ಬೋದು, ಪ್ರತಿಕ್ರಿಯೆಯನ್ನು ಮಾಡ್ಬೋದು, ಮತ್ತೆ ಕ್ರಿಯಾತ್ಮಕವಾಗಿ ಬದುಕಬಹುದು, ಬದುಕಲೇಬೇಕು. ಅದಕ್ಕೆ ಉಪನಿಷತ್ತು ಸ್ಪಷ್ಟವಾಗಿ ಹೇಳ್ತಾ ಇದೆ. ಉಪನಿಷತ್ತು ಹೇಳುತ್ತೆ, ನೋಡಪ್ಪ, ನೀನು ಹೇಗಾದರೂ ಬದುಕು, ನೀನು ಬದುಕಲೇಬೇಕು ಈ ಜಗತ್ತಿನಲ್ಲಿ. ಹೆಂಗಾದ್ರೂ ಬದುಕು, ನೀನು ಮಲ್ಕೊಂಡು ಕಾಲ ಕಳಿ, ಅದು ಕಾಲವೇ, ಅದು ನಿನ್ನ ಬದುಕೆ. ಕ್ರಿಯಾಶೀಲನಾಗಿ ಆರೋಗ್ಯವಂತನಾಗಿ ಕಾಲ ಕಳಿ, ಅದು ಬದುಕೇನೆ. ಅದಕ್ಕೆ ಅವನು ಹೇಳ್ತಾನೆ, ನೀನು ಹೇಗಿದ್ರು ಬದುಕಲೇಬೇಕಲ್ಲ, ಚೆನ್ನಾಗಿ ಬದುಕ್ಬಿಡು. ಯಾಕೆ ಸಪ್ಪಗೆ ಬದುಕ್ತೀಯಾ? ಯಾಕೆ ಜಗಳಾಡ್ಕೊಂಡು ಬದುಕ್ತೀಯಾ? ಯಾಕೆ ಕೆಟ್ಟ ಮಾರ್ಗವನ್ನು ಹಿಡಿತೀಯಾ? ನಿರ್ಲಿಪ್ತವಾಗಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಒಳ್ಳೆಯದಾಗಿ ಬದುಕ್ಬಿಡು, ಒಳ್ಳೆ ಕ್ರಿಯೆಯನ್ನು ಮಾಡು, ಆವಾಗ ನಿನ್ನ ಜೀವನದಲ್ಲಿ ಪ್ರಗತಿ ಬರ್ತದೆ. ಉಣ್ಲೇಬೇಕು, ತಿನ್ನುವ ಕ್ರಿಯೆ ಇದೆಯಲ್ಲ, ನಡಿಲೇಬೇಕು. ಕೆಟ್ಟದ್ದು ತಿನ್ನೋದಕ್ಕಿಂತ ಇನ್ನೊಂದು ಪ್ರಾಣಿಗೆ ಹಿಂಸೆ ಕೊಟ್ಟು ನೀನು ತಿನ್ನೋದಕ್ಕಿಂತ, ನೀನು ಬದುಕ್ತೀನಿ ಅನ್ನೋದಕ್ಕಿಂತ ಮನುಷ್ಯನ ಆಹಾರ ಏನು, ಏಕೆ, ಹೇಗೆ ಅದನ್ನು ಸ್ವಲ್ಪ ಆಲೋಚನೆ ಮಾಡಿ ವಿವೇಕಿಯಾಗಿ ವಿವೇಕವನ್ನು ಬಳಸ್ಕೊಂಡು ಬದುಕಪ್ಪ. ಭೋಗ ಅಪವರ್ಗಾತ್ಮಕಂ, ಭೋಗ ಅಪವರ್ಗಾರ್ಥಂ ದೃಶ್ಯಂ. ಇಲ್ಲಿ ಭೋಗಿಸಲೇಬೇಕು ನೀವು. ಬಹಳ ಚೆನ್ನಾಗಿ ಹೇಳ್ತಾರೆ ನಮ್ಮ ಮೂಳಿಗೆ ಮಾರಾಯನವರು, ಬಹಳ ಅದ್ಭುತವಾಗಿ ಒಂದು ಮಾತು ಹೇಳ್ತಾರೆ. ಈ ಜಗತ್ತಿಗೆ ಹುಟ್ಟಿ ಬಂದ್ಮೇಲೆ ಹೊನ್ನು ಮಣ್ಣು, ಹೆಣ್ಣು ಹೊನ್ನು ಮಣ್ಣು ಎಂಬ ಸನ್ನೆಗಟ್ಟಿಗೆ ಹಾಯಲೇಬೇಕು. ಪ್ರತಿಯೊಬ್ಬರು ಇದ್ರ ಜೊತೆ ಸಂಪರ್ಕಕ್ಕೆ ಬರ್ತೀವಲ್ಲ. ಹೆಣ್ಣನ್ನ ಹೆಂಡತಿಯಾಗಿ ಅಷ್ಟೇ ನೋಡ್ಬೇಕಾಗಿಲ್ಲ, ತಾಯಿಯಾಗಿ, ಗುರುವಾಗಿ, ಆಮೇಲಿಂದ ಸಹೋದರಿಯಾಗಿ,
ಸ್ನೇಹಿತಳಾಗಿ, ಸಹಾನುವರ್ತಿಯಾಗಿ, ವಿದ್ಯಾರ್ಥಿಯಾಗಿ, ಸಹಪಾಠಿಯಾಗಿ ಎಲ್ಲ ದೃಷ್ಟಿಯಿಂದ ನೋಡ್ಬೋದು. ಗಂಡನ್ನು ಹಾಗೇನೆ. ಹೊನ್ನನ್ನು ಬರೀ ಕಳ್ತನ ಮಾಡೋದು, ಕೊಲ್ಲೋದು, ನಮಗೆ ತೊಂದರೆ ಕೊಡ್ತಕ್ಕಂಥದ್ದೇ ಹೊನ್ನಲ್ಲ. ಹಣವನ್ನು ಬಳಸ್ಕೊಂಡು ಒಳ್ಳೆ ಕೆಲಸವನ್ನು ಮಾಡ್ಬೋದಲ್ಲ. ಭೂಮಿ ಬರೀ ಕೋರ್ಟ್ಗೆ ಹೋಗೋದು, ಜಗಳಾಡೋದು, ಹೊಡೆದಾಡೋದು, ಬಡದಾಡೋದು ಇಷ್ಟಕ್ಕೆಲ್ಲ ಭೂಮಿಯಲ್ಲಿ ದೇವಾಲಯವನ್ನು ನಿರ್ಮಿಸ್ಬೋದು, ಸ್ವರ್ಗವನ್ನು ನಿರ್ಮಿಸ್ಬೋದು, ನರಕವನ್ನು ಮಾಡ್ಕೊಳ್ಬೋದು. ಎಲ್ಲದಕ್ಕೂ ಅವಕಾಶ ಇದೆಯಲ್ಲ. ಭೋಗ ಅಪವರ್ಗಾರ್ಥಂ, ಈ ಜಗತ್ತಿನಲ್ಲಿ ಭೋಗಿಸಲೇಬೇಕು. ಅದನ್ನು ಪ್ರಸಾದ ಭೋಗವಾಗಿ ಮಾಡ್ಕೊಳಪ್ಪ. ಪ್ರಸಾದ ಭೋಗ ಮಾಡಿಬಿಡು. ಆಸೆ ಮಾಡಬೇಡ, ಅತ್ಯಾಸೆ ಮಾಡಬೇಡ, ಬಡದಾಟಕ್ಕೆ ಹೋಗಬೇಡ, ಇನ್ನೊಬ್ರಿಗೆ ತೊಂದರೆ ಕೊಡಬೇಡ. ಇದು ಶರಣರು, ಸಂತರು, ಮಹಾತ್ಮರು, ಯೋಗಿಗಳು, ಋಷಿಗಳು, ಪತಂಜಲಿಗಳು ಎಲ್ಲರೂ ಹೇಳೋದು ಇದನ್ನೇ. ಸ್ವಲ್ಪ ಬೇರೆ ಬೇರೆ ಪರಿಭಾಷೆಯಲ್ಲಿ ಹೇಳಿರ್ಬೋದು ಇಷ್ಟೇ. ಬೇರೆ ಬೇರೆ ಪರಿಭಾಷೆಯಲ್ಲಿ ಹೇಳಿರ್ಬೋದು. ಒಬ್ಬ ಪ್ರಧಾನಮಂತ್ರಿಯಾಗಿ, ಪ್ರವಾದಿಯಾಗಿ ಒಬ್ಬರು ಹೇಳಿದರು, ಒಬ್ಬರು ಋಷಿಯಾಗಿ ಹೇಳಿದರು, ಒಬ್ಬರು ಗುರುವಾಗಿ ಹೇಳಿದರು, ಒಬ್ಬರು ಶಿಕ್ಷಕರಾಗಿ ಹೇಳಿದರು. ಹೇಳೋದು ದಾಟಿ ಬೇರೆ ಇರ್ಬೋದು, ಭಾಷೆ ಬೇರೆ ಇರ್ಬೋದು, ರೀತಿ ಸ್ವಲ್ಪ ಬೇರೆ ಆಗ್ಬೋದು. ಆದರೆ ಒಂದೇ ಪರಮಾತ್ಮನ ಒಲಿಸಿ ಆತ್ಮ ಜಾಗೃತಿ ಮಾಡಿಕೊಂಡು ಬದುಕ್ರಿ. ಆನಂದವಾಗಿ ಬದುಕ್ತೀರ. ಸಂಕುಚಿತರಾಗಿ, ಎಲ್ಲರಿಗೂ ಬೇಡವಾದವರಾಗಿ ಹಿಂಸೆ ಪಟ್ಕೊಂಡು ಬದುಕ್ರಿ. ಅದು ಬದುಕೇನೆ, ಇದು ಬದುಕೇನೆ. ಆದರೆ ಈ ಬದುಕು ನಮಗೆ ಪ್ರಗತಿಗೆ ಕಾರಣವಾಗುತ್ತೆ. ಸುಕರ್ಮದ ಬದುಕು, ಸುವೃತ್ತಿ ಬದುಕು, ಸುಶಾಸನದ ಬದುಕು, ಅನುಷ್ಠಾನದ ಬದುಕು, ಯೋಗದ ಬದುಕಿದೆಯಲ್ಲ, ನಮಗೆ ಪ್ರಗತಿ ಕೊಡ್ತಾ ಹೋಗುತ್ತೆ. ಎಲ್ಲವನ್ನೂ ಕೊಡುತ್ತೆ. ತನು, ಮನ, ಭಾವ ಎಲ್ಲವನ್ನೂ ವಿಕಾಸ ಮಾಡುತ್ತೆ. ದುಶ್ಚಟಗಳು ಕಲಿತ್ರೆ ಸ್ವಲ್ಪ ತನು ಹಾಳಾಗುತ್ತೆ. ತನು ಹಾಳಾದ್ಮೇಲೆ ಮನಸ್ಸು, ಬುದ್ಧಿ, ಅಹಂಕಾರಗಳು, ಚಿತ್ತಗಳೆಲ್ಲ ಕೆಡ್ತವೆ. ದುಷ್ಟ ಸಂಸ್ಕಾರಗಳು ಜನ್ಮ ಜನ್ಮಕ್ಕೂ ಬರ್ತವೆ. ಶ್ರೇಷ್ಠ ಸಂಸ್ಕಾರಗಳು ಹೇಗೆ ಬರ್ತಾವೋ ಹಾಗೆ ದುಷ್ಟ ಸಂಸ್ಕಾರಗಳು ಜನ್ಮ ಜನ್ಮಕ್ಕೆ ಬಂದೇ ಬರ್ತವೆ. ಆದ್ದರಿಂದ ನೀನು ಚೆನ್ನಾಗಿ ಬದುಕು, 100 ವರ್ಷ ಬದುಕು ಅಂತ ಹೇಳ್ತದೆ. ಆವಾಗ ನಿನಗೆ ಕರ್ಮ ಬಂಧನ ಆಗಲ್ಲ. ಪ್ರೀತಿಯಿಂದ ಬದುಕಿದರೆ, ಅರ್ಥಪೂರ್ಣವಾಗಿ ಬದುಕಿದರೆ, ಪ್ರಕಾಶತೆಯಿಂದ ಬದುಕಿದರೆ. ಇಂದ್ರಿಯಗಳನ್ನಂತೂ ಬಳಸಲೇಬೇಕು, ಒಳ್ಳೆಯದಕ್ಕೆ ಬಳಸು. ಭೂತಗಳನ್ನು ಬಳಸಲೇಬೇಕು, ಪಂಚಭೂತಗಳ ಜೊತೆನೇ ಬದುಕಬೇಕು. ನೀನೇ ಪಂಚಭೂತಾತ್ಮಕವಾಗಿದ್ದೀಯಾ, ಅವುಗಳನ್ನು ಸರಿಯಾಗಿ ಬಳಸು. ಮತ್ತು ವಿಧಿ ನಿಯಮ ಏನಿದೆಯೋ ಅದನ್ನು ನೀನು ಉಲ್ಲಂಘಿಸಬೇಡ. ಸಾಮಾಜಿಕ ವಿಧಿ ನಿಯಮಗಳಿರ್ಬೋದು, ಪರಮಾತ್ಮನ ನಿಯಮಗಳಿರ್ಬೋದು, ಅವನ್ನು ಉಲ್ಲಂಘಿಸಬೇಡ. ಅದಕ್ಕೆ ಅನುಸಾರವಾಗಿ ನಡ್ಕೋ. ನಿನ್ನ ಜೀವನದಲ್ಲಿ ಪ್ರಗತಿ ಸಾಧಿಸ. ಎಲ್ಲಿ ಪಾಪ ಮತ್ತು ಪುಣ್ಯ ಅಂದ್ರೆ ಏನಪ್ಪ? ಅದಕ್ಕೆ ಪಾಪ ಪುಣ್ಯಕ್ಕೂ ಅನ್ವಯ ಆಗುತ್ತೆ. ಇದು ಭೋಗ ಅಪವರ್ಗಾರ್ಥಂ ಅಂತ ಏನು ಹೇಳಿದಾರಲ್ಲ, ಪಾಪ ಭೋಗ, ಪುಣ್ಯ ಭೋಗ ಎರಡಕ್ಕೂ ಕಾರಣ ಆಗುತ್ತೆ. ನಾವು ಗುರುವಿನ ಮಾರ್ಗದರ್ಶನದಿಂದ, ವಿದ್ಯೆಯ ಬೆಳಕಿನಲ್ಲಿ ಸರಿಯಾದ ಜೀವನವನ್ನು ರೂಪಿಸ್ಕೋಬೇಕು. ಒಂದೇ ಜನ್ಮದಲ್ಲೇನು ಯೋಗಿಗಳಾಗ್ಬಿಡಿ ನಾನು ಹೇಳಲ್ಲ, ಯಾರು ಹೇಳಲ್ಲ, ಪತಂಜಲಿಗಳು ಹೇಳಲ್ಲ. ಜನ್ಮ ಜನ್ಮಗಳು ಕಾಯಕ್ಕೆ ಸಿದ್ಧವಾಗಿರೋಣ, ಒಳ್ಳೆ ಸಂಕಲ್ಪವನ್ನು ಮಾಡೋಣ. ನಮ್ಮ ಸಂಕಲ್ಪದಂತೆಯೇ ಪರಮಾತ್ಮ ವರ ಕೊಡ್ತಾನೆ, ಅದರಲ್ಲಿ ಏನೂ ಸಂಶಯ ಇಲ್ಲ. ಆದ್ದರಿಂದ ಚೆನ್ನಾಗಿ ಬಾಳೋಣ, ಜೊತೆಗೆ ತಿಳಿದು ಬಾಳೋಣ. ಈ ಜಗತ್ತು ಹೀಗಿರೋದೆ, ಬದಲಾವಣೆ ಆಗೋದೆ, ಯುದ್ಧಗಳಾಗೋದೆ, ಕೊರತೆಗಳಾಗೋದೆ. ಪರಮಾತ್ಮನ ಪರೀಕ್ಷೆ ಏನು ಅಂದರೆ, ಇಂಥ ಕಠಿಣ ಪ್ರಸಂಗದಲ್ಲಿ ಹೆಂಗೆ ಬದುಕ್ತೀಯ ನೀನು ನೋಡೋಣ. ಎಲ್ಲ ಸಂದರ್ಭದಲ್ಲೂ ಬದುಕೋದು, ಎಲ್ಲ ಸಮೃದ್ಧವಾಗಿದ್ದಾಗ ಬದುಕೋದು ಬೇರೆ, ಹೊಟ್ಟೆ ತುಂಬ ಊಟ ಸಿಗುವಾಗ ಎಲ್ಲರಿಗೂ ಹಂಚ್ಕೊಂಡು ತಿನ್ನೋದು ಬೇರೆ. ಒಂದೇ ರೊಟ್ಟಿ ಸಿಕ್ಕಾಗ ಹಂಚ್ಕೊಂಡು ತಿಂದು ಆನಂದವಾಗಿ ಬದುಕ್ತೀವಲ್ಲ, ಇದು ಪರಮಾತ್ಮನಿಗೆ ಪ್ರೀತಿ ಆಗೋದು. ಅದಕ್ಕೆ ಪರೀಕ್ಷೆಗಳು ಬರೋದು. ಈಗಿನ ಜನ ಏನು ಮಾಡ್ತಿದ್ದಾರೆ ಅಂದರೆ, ಪರೀಕ್ಷೆಗಳನ್ನ ಎದುರಿಸಕ್ಕೆ ಸಿದ್ಧವಾಗಿಲ್ಲ. ಒಂದು ರೊಟ್ಟಿ ಬದುಕಲ್ಲ ನಾವು. ಭ್ರಷ್ಟಾಚಾರ ಮಾಡಿ ಆದರೂ ನಮ್ಮ ಮಕ್ಕಳಿಗೆ, ಮರಿ ಮಕ್ಕಳಿಗೆ, ಅವ್ರಿಗೆ ಸಾಕಾಗೋಷ್ಟು ರೊಟ್ಟಿ ಸಂಗ್ರಹ ಮಾಡಿರ್ತೀವಿ ಅಂತಾರೆ. ಅಷ್ಟೊತ್ತಿಗೆ ರೊಟ್ಟಿ ಎಲ್ಲ ಕೆಟ್ಟೋಗ್ತಾವೆ. ರೊಟ್ಟಿ ಅಂದರೆ ಸಂಪತ್ತು ಕೆಟ್ಟೋಗುತ್ತೆ, ಪಾಪ ಬರ್ತದೆ ಅದರಲ್ಲಿ. ನಮಗೆ ತತ್ಕಾಲದಲ್ಲಿ, ಈಗ ಸದ್ಯದಲ್ಲಿ ಬದುಕಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ
ಆನಂದವಾಗಿ ಪಡೆಯೋಣ, ಆನಂದವಾಗಿ ಹಂಚೋಣ, ಆನಂದವಾಗಿ ಬಾಳೋಣ. ಮುಂದಿಂದ ಹೇಗೋ ಮಾಡ್ಕೊಳ್ತಾರೆ. ಮುಂದಿನ ಪೀಳಿಗೆ ಅವ್ರಿಗೆ ಜ್ಞಾನ ಕೊಡಿ, ವಿದ್ಯೆ ಕೊಡಿ. ಮಕ್ಕಳೇ ಇರ್ಬೋದು. ನೀವು ಕೆಲವ್ರು ಅನ್ಬೋದು, ನಿಮಗೆ ಮಕ್ಕಳಿಲ್ಲಲ್ಲ, ನಿಮಗೇನು ನಿಮ್ಮದೇ ಆದಂಥ ಕುಟುಂಬ ಇಲ್ವಲ್ಲ, ಹೇಗೆ ಹೇಳ್ಬೋದು. ಇಲ್ಲ, ನಿಮಗಿದ್ದವರಾದ್ರೂ ಏನು ಮಾಡ್ತಾ ಇದ್ದೀರಾ? ಪಾಪ ಗಳಿಸ್ಕೊಂಡು ರೋಗಿಗಳಾಗಿ ಆ ಮಕ್ಕಳಿಂದನೂ ದುಃಖ ಅನುಭವಿಸ್ತಾ ಇದ್ದೀರಲ್ಲ. ಮಕ್ಕಳಿಗಿಂತ ಆಸ್ತಿ ಮಾಡ್ತೀರಾ, ಅವರಿಂದ ದುಃಖ ಅನುಭವಿಸ್ತೀರಾ. ಅದ್ರ ಬದಲು ತತ್ವನಿಷ್ಠರಾಗಿ ಬಾಳಿ, ಸರಳವಾಗಿ ಬಾಳಿ, ಪ್ರಾಮಾಣಿಕವಾಗಿ ಬದುಕಿ. ಎಷ್ಟು ಬರುತ್ತೋ ಅಷ್ಟು ಬರಲಿ, ಅದನ್ನು ಹಂಚಿ ತಿನ್ನೋಣ, ಪುಣ್ಯ ಗಳಿಸೋಣ. ಅದರಿಂದ ಎಲ್ಲರಿಗೂ ಆನಂದ ಆಗುತ್ತೆ. ಇದು ದೃಶ್ಯ ಅಂದರೆ ಇದೆ. ದೃಶ್ಯಾತ್ಮಕವಾದ ಜಗತ್ತು ಬದಲಾವಣೆ ಉಂಟಾಗುತ್ತೆ. ಅದನ್ನು ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಮಾಡೋದು ನಮ್ಮ ಕೈಯಲ್ಲಿದೆ. ಬದಲಾವಣೆ ಅಂತೂ ಆಗೋದೇ, ಅದು ಬದಲಾವಣೆ ಆಗೋದೆ. ಯಾರೂ ತಪ್ಸೋಕ್ಕಾಗಲ್ಲ. ಯುದ್ಧವನ್ನು ತಪ್ಸೋಕ್ಕಾಗಲ್ಲ, ಹೇಳ್ಬೋದಷ್ಟೇ. ಶಾಂತಿ ಮಾರ್ಗದಲ್ಲಿ ಹೋಗಿ 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 ಇಬ್ಬರು ಮಹಾನ್ ನಾಯಕರುಗಳೇ ಹೋರಾಟ ಮಾಡೋಕ್ಕೆ ಶುರು ಮಾಡಿದ್ರು. ಯಾರು ತಪ್ಸೋರು ಯಾರು? ಅದಕ್ಕೆ ಒಲೆ ಹತ್ತಿ ಹೊರದು ನಿಲ್ಲಲ್ಲಪ್ಪ, ನಿಲ್ಲಿಸ್ಬೋದು. ಧರೆ ಹತ್ತಿ ಹೊರದು ನಿಲ್ಲಲ್ಲ. ಅದು ಪರಮಾತ್ಮನನ್ನು ಆಶ್ರಯಿಸೋದಷ್ಟೇ. ಒಂದು ನಾವು ಅಲ್ಲಿ ನಮ್ಮ ಕೈಲಿ ಆಗ್ಲಾರ್ದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಏನಾಗುತ್ತೋ ಅದನ್ನು ಮಾಡೋಣ, ಒಳ್ಳೇದು ಮಾಡೋಣ. ಇರಾನಿಗೆ ಸಹಾಯ ಕಳಿಸೋದಕ್ಕಿಂತ, ಅಮೇರಿಕಾಗೆ ಸಹಾಯ ಕಳಿಸೋದಕ್ಕಿಂತ, ಅವ್ರ ಬಗ್ಗೆ ಸಹಾನುಭೂತಿ ಹೊಂದಿರೋದಕ್ಕಿಂತ, ನಮ್ಮ ಸುತ್ತಮುತ್ತ ಸ್ನೇಹಿತರು, ನಮ್ಮ ಸೇವಕರು, ನಮ್ಮ ಗುರುಗಳು, ನಮ್ಮ ಶಿಷ್ಯರು, ನಮ್ಮ ಭಕ್ತರು, ನಮ್ಮ ಬಂಧುಗಳು, ಅವ್ರ ಜೊತೆಗೇನೆ ನಾವು ಚೆನ್ನಾಗಿ ಬದುಕ್ಬಿಟ್ರೆ, ಅವ್ರಿಗೆ ಕೊಟ್ಟುಬಿಟ್ರೆ ಸಾಕು. ಅವ್ರ ಜೊತೆ ಜಗಳ ಆಡ್ಕೊಂಡು ಕೀರ್ತಿಗೋಸ್ಕರನೋ ಅರ್ಥಗೋಸ್ಕರನೋ ಇನ್ನೆಲ್ಲೋ ಹೋಗಿ ಸೇವೆ ಮಾಡ್ತೀವಿ ಅಂದ್ರೆ ಪರಮಾತ್ಮ ಮೆಚ್ಚುವ ಮಾರ್ಗ ಅಲ್ಲ. ಯೋಗ ಮಾರ್ಗ ಇದ್ದಲ್ಲಿಯೇ ಯಶಸ್ವಿ ಆಗ್ತಕ್ಕಂಥದ್ದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.